ಕರ್ತನ ಪ್ರೀತಿ ಉಳ್ಳಂತಹ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ವಂದಿಸ್ತೇನೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂಬುದಾಗಿ ನಾನು ನಂಬ್ತೀನಿ. ಈ ಆತ್ಮಿಕ ಬೆಳವಣಿಗೆ ಎಂಬಂತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ನಾನು ಸ್ವಾಗತಿಸ್ತೇನೆ. ಎಲ್ಲರೂ ಸಿದ್ಧರಾಗಿದ್ದೀರಾ? ಸಿದ್ಧರಾಗ್ರಿ. ನಾವು ದೇವರ ವಚನವನ್ನ ಕೇಳೋಣ, ಧ್ಯಾನಿಸೋಣ. ಆತ್ಮಿಕವಾಗಿ ಬೆಳೆಯೋದಕ್ಕಾಗಿ ನಾವು ಆಸೆಯಿಂದ ಕುಳಿತುಕೊಳ್ಳೋಣ. ಖಂಡಿತ ದೇವರು ಈ ವಚನಗಳನ್ನ ನಿಮ್ಮ ಆತ್ಮಿಕ ಬೆಳವಣಿಗೆಗೆ ಉಪಯುಕ್ತವಾದದನ್ನಾಗಿ ನಿಮಗೆ ಕೊಡ್ತಾ ಇದ್ದಾರೆ ಎಂಬುದಾಗಿ ನಾನು ನಂಬ್ತೇನೆ. ಸರಿ, ನಾವು ಮುಂದುವರೆದು ಈ ದಿವಸ ನಾವು ವಾಕ್ಯದಾನಕ್ಕೆ ಹೋಗೋಣ. ಕಳೆದ ವಾರಗಳಲ್ಲಿಯೂ ಆತ್ಮಿಕ ಬೆಳವಣಿಗೆಗಿರ್ತಕ್ಕಂಥ ವಿಚಾರಗಳನ್ನೇ ಕಲಿತಾ ಬರ್ತಾ ಇದೀವಿ. ಇನ್ನೂ ಅನೇಕ ವಿಚಾರಗಳನ್ನ ನಾವು ಕಲೀಲಿಕ್ಕಿದ್ದೇವೆ. ಈ ದಿವಸ ನಾವು ಕಲೀಲಿಕ್ಕಿರ್ತಕ್ಕಂಥ ಒಂದು ವಿಷಯ, ನಮ್ಮ ಆತ್ಮಿಕ ಬೆಳವಣಿಗೆಗೆ ಇರ್ತಕ್ಕಂಥ ಒಂದು ತಡೆಗಳಲ್ಲಿ ಒಂದು ತಡೆ ಯಾವ್ದಾವುದಂದ್ರೆ ನಮ್ಮಲ್ಲಿರ್ತಕ್ಕಂತಹ ಅಸೂಹೆ ಅಥವಾ ಇದನ್ನ ಮತ್ಸರ, ಹೊಟ್ಟೆ ಕಿಚ್ಚು, ಅಥವಾ ಇನ್ನೊಂದು ಪದದಲ್ಲಿ ಇದನ್ನ ಕ್ರೋಧ ಎಂಬುದಾಗಿ ಕೂಡ ಉಪಯೋಗಿಸಲ್ಪಟ್ಟಿದೆ. ಬೈಬಲ್ನಲ್ಲಿ ಈ ಎಲ್ಲ ಪದಗಳು ಉಪಯೋಗಿಸಲ್ಪಟ್ಟಿರೋದನ್ನ ನಾವು ನೋಡ್ತೇವೆ. ಅಸೂಹೆ, ಹೊಟ್ಟೆ ಕಿಚ್ಚು, ಕ್ರೋಧ, ಮತ್ಸರ, ಈ ರೀತಿಯಾಗಿ ಅನೇಕ ಪದಗಳು ಉಪಯೋಗಿಸಲ್ಪಟ್ಟಿರೋದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಸೊ ಹಾಗಿದ್ರೆ ಈ ದಿವಸ ನಾವು ಈ ಅಸೂಹೆ ಅಥವಾ ಹೊಟ್ಟೆ ಕಿಚ್ಚು ಈ ಪದದ ಕುರಿತಾಗಿ ಸ್ವಲ್ಪ ನಾವು ಧ್ಯಾನಿಸೋಣ. ಹೊಟ್ಟೆ ಕಿಚ್ಚು ಎಂಬುದಾಗಿ ಅಧಿಕವಾಗಿ ಉಪಯೋಗ ಆಗಿರೋದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಬೈಬಲ್ನಲ್ಲಿ ಹೊಟ್ಟೆ ಕಿಚ್ಚು, ಅನೇಕರ ಮೇಲೆ ಹೊಟ್ಟೆ ಕಿಚ್ಚು ಬಂದಿದೆ. ಯಾಕೆ ಹೊಟ್ಟೆ ಕಿಚ್ಚು ಬರ್ತದೆ ಅಂದ್ರೆ, ಸಾಧಾರಣವಾಗಿ ಆತ ಆಶೀರ್ವದಿಸಲ್ಪಟ್ರೆ, ಆತ ಬೆಳೀತಾ ಇದ್ರೆ, ಆತ ಮುಂದೋಗ್ತಾ ಇದ್ರೆ ಹೊಟ್ಟೆ ಕಿಚ್ಚು. ಇದು ಎಲ್ಲಿಂದ ಪ್ರಾರಂಭವಾಯಿತು ಅಂತ ಹೇಳಿದ್ರೆ, ಇದು ನಮ್ಮೆಲ್ಲರ ಶತ್ರುವಾಗಿರ್ತಕ್ಕಂಥ ಸೈತಾನನಿಂದ ಇದು ಪ್ರಾರಂಭವಾಗಿರೋದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಸೊ ಹಾಗಿರೋದ್ರಿಂದ ನಾವು ಈಗ ಸ್ವಲ್ಪ ಇದನ್ನ ಆಳವಾಗಿ ನಾವು ಧ್ಯಾನ ಮಾಡಕ್ ಹೋಗೋಣ. ಕೆಲವು ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗೋಣ. ಬೈಬಲ್ನ ನಾವು ನೋಡ್ತೀವಿ. ಉದಾಹರಣೆಗಳನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅಲ್ಲಿ 19ನೇ ವಚನ ಹೀಗೆ ಬರೆಯಲ್ಪಟ್ಟಿರುವುದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಗಲಾತ್ಯ 5ನೇ ಅಧ್ಯಾಯ 19ನೇ ವಚನ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯವೆ. ಅವು ಯಾವುವೆಂದರೆ ಜಾರತ್ವ, ಬಂಡುತನ, ನಾಚಿಕೆ ಗಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ ಇಂಥವುಗಳೇ. ಇಲ್ಲಿ ಹೊಟ್ಟೆ ಕಿಚ್ಚು ಕೂಡ ಒಂದು ಭಾಗ. ಪ್ರತಿಯೊಬ್ಬೊಬ್ಬ ವ್ಯಕ್ತಿಯ ಶರೀರದಲ್ಲಿಯೂ ಇರುವಂತಹ ಕರ್ಮಗಳಲ್ಲಿ, ಶರೀರದ ಕಾರ್ಯಗಳಲ್ಲಿ, ಪ್ರಸಿದ್ಧವಾದ ಕೆಲವು ಕಾರ್ಯಗಳಲ್ಲಿ ಒಂದು ಕಾರ್ಯ ಹೊಟ್ಟೆ ಕಿಚ್ಚು. ಪ್ರತಿಯೊಬ್ಬೊಬ್ಬರ ಒಳಗೆಯೂ ಈ ಹೊಟ್ಟೆ ಕಿಚ್ಚು ಅನ್ನೋದು ಇದ್ದೇ ಇದೆ. ಅಥವಾ ಈ ಪದವನ್ನ ಮತ್ತೊಂದು ರೀತಿಯಲ್ಲಿ ಕೂಡ ಉಪಯೋಗಿಸುವುದುಂಟು, ರೋಷ. ನಮ್ಮ ದೇವರು ಕೂಡ ಒಂದು ರೀತಿಯಲ್ಲಿ ನೋಡಕ್ ಹೋಗುವುದಾದ್ರೆ ಆತ ರೋಷ ಉಳ್ಳ ದೇವರು. ಇಂಗ್ಲಿಷ್ನಲ್ಲಿ ತುಂಬಾ ಚೆನ್ನಾಗಿದೆ, ಅವ ಗಾಡ್ ಇಸ್ ಜಲಸ್ ಗಾಡ್. ಆತ ರೋಷ ಉಳ್ಳ ದೇವರು ಅಥವಾ ಹೊಟ್ಟೆ ಕಿಚ್ಚುಳ್ಳ ದೇವರು ಅಂತ ಹೇಳಕ್ಕಾಗೋದಿಲ್ಲ, ಬೇರೆ ಬೇರೆ ರೀತಿಯಾದ ಭಾವನೆಗಳಿದೆ. ಆತ ರೋಷ ಉಳ್ಳ ದೇವರು. ಆತನು ತನಗೆ ಸಲ್ಲಬೇಕಾದ ಗೌರವವನ್ನ ಮತ್ತೊಬ್ಬರಿಗೆ ಸಲ್ಲಗೊಡಿಸುವುದಿಲ್ಲ. ನಮ್ಮ ಮಕ್ಕಳನ್ನೇ ನೋಡುವಾಗ, ನೀನ್ ನನ್ನ ಮಗು ಅಲ್ಲ, ಈಕೆ ಮಾತ್ರ ನನ್ನ ಮಗಳು ಅಂತ ಹೇಳಿದ್ರೆ ನನ್ನ ಮಗನಿಗಾಗಲೇ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗುತ್ತೆ. ಮಗುವಿನಲ್ಲೇ ಅದಿದೆ. ಏನಾದ್ರೂ ಅವ್ರು ಇನ್ನೊಬ್ರ ಕೈಲಿದೆ ಅಂದ್ರೆ ಅದು ನನಗೆ ಬೇಕು ಅನ್ನುವಂಥದ್ದು. ಇದು ಎಲ್ಲರ ಮಧ್ಯದಲ್ಲಿ ಇದು ಕಾರ್ಯ ಮಾಡ್ತಾ ಇದೆ. ನಾವು ಬೈಬಲ್ನಲ್ಲಿ ಒಂದು ಒಳ್ಳೆ ಉದಾಹರಣೆ ನಾವು ನೋಡಬಹುದು. ಎಲ್ಲಿ ಅಂತ ಹೇಳಿದ್ರೆ, ಸೌಲ ಮತ್ತೆ ದಾವಿದನ ಮಧ್ಯದಲ್ಲಿ ಜನಗಳು ಯುದ್ಧ ಮಾಡಿ ಬಂದಂತಹ ಸೈನಿಕರನ್ನ ನೋಡುತ್ತಾ ಅವರು ಆಡ್ತಾ ಇರುವಾಗ ಅವ್ರು ಹೇಳ್ತಾರೆ, ಸೌಲ ಕೊಂದಿದ್ದು 1000 ಜನ, ದಾವಿದ ಕೊಂದಿದ್ದು 10,000 ಜನ. ಸೌಲ ಅರಸನಾಗಿದ್ದಾನೆ. ಈ ಮಾತನ್ನ ಕೇಳಿದ ಕೂಡಲೇ ಆತನಿಗೆ ಹೊಟ್ಟೆ ಕಿಚ್ಚು ಬಂತು. ಅಲ್ಲ, ವಾಕ್ಯದಲ್ಲಿ ಅದನ್ನ ನಾವು ನೋಡ್ತೀವಿ. ಆತ ಹೊಟ್ಟೆ ಕಿಚ್ಚುಳ್ಳವನಾಗಿ ಮಾರ್ಪಟ್ಟ. ಆವತ್ತಿನಿಂದ ಆತ ದಾವಿದನ ಮೇಲೆ ಕಣ್ಣಿಟ್ಟಿದ್ದ, ಹೇಗಾದ್ರೂ ಇವನನ್ನ ಬೀಳಿಸ್ಬೇಕು ಅನ್ನೋಂಥ ಹೊಟ್ಟೆ ಕಿಚ್ಚು ಪ್ರಾರಂಭವಾಯಿತು. ಹೀಗೆ ಪ್ರಿಯರೇ, ಬೈಬಲ್ನಲ್ಲಿ ಅನೇಕರು ಹೊಟ್ಟೆ ಕಿಚ್ಚಿಗೆ ಒಳಗಾದವರಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನೋಡುವಾಗ ಯೋಸೇಫ ತನ್ನ ಅಣ್ಣಂದಿರು ಆತನ ಮೇಲೆ ಹೊಟ್ಟೆ ಕಿಚ್ಚಿಟ್ಕೊಂಡ್ರಂತೆ. ನಾವು ತೆಗೆದುಕೊಳ್ಳೋಣ. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳ್ತದೆ, ಮೂಲ ಪಿತೃಗಳು ಹೊಟ್ಟೆ ಕಿಚ್ಚಿನಿಂದ ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಟ್ಟರು. ಯಾಕೆ ಮಾರಿದ್ರು? ಕಾರಣ ಏನು? ಯೋಸೇಫನ ಮೇಲೆ ತಂದೆ ಯಾಕೋಬ ಆತನ ಮೇಲಿಟ್ಟಿದ್ದ ಪ್ರೀತಿ ಮಿಕ್ಕ 10 ಜನ ಮಕ್ಕಳಿಗೆ ಅದನ್ನ ತಡ್ಕೊಳ್ಳಿಕ್ಕಾಗಿಲ್ಲ, ಅದನ್ನ ಒಪ್ಕೊಳಕ್ಕಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಯಾಕೋಬ ಈ ಮಗನನ್ನ
ಸತ್ತು ಹೋದಂತ ರಾಹೇಳಲು ಸತ್ತು ಹೋಗಿದ್ದಾಳೆ, ಹೆಂಡತಿ ಇಲ್ಲ. ಆದರೆ ಈಗ ತಾಯಿ ಇಲ್ಲದೆ ಇರ್ತಕ್ಕಂಥ ಮಕ್ಕಳಾಗಿ ಇವರು ಇದ್ದಾರೆ. ಈ ಮಕ್ಕಳನ್ನ ನೋಡಿ ಆತ ಪ್ರೀತಿಸ್ತಾ ಇದ್ದಾನೆ. ಆ ಯೋಸೆಫನ ಮೇಲೆ ವಿಶೇಷವಾದಂತಹ ಒಂದು ಪ್ರೀತಿ, ತನ್ನ ಪ್ರೀತಿಯ ಹೆಂಡತಿಯಿಂದ ಹುಟ್ಟಿದಂತ ಮಗ, ತುಂಬಾ ಪ್ರೀತಿ ಆತನಿಗೆ. ಆ ಮಗನನ್ನ ನೋಡಿ ಆತನಿಗೆ ಅನೇಕ ಬಣ್ಣಗಳುಳ್ಳ ವರ್ಣಗಳುಳ್ಳಂತಹ ನಿಲುವಂಗಿನ ಕೊಡಿಸಿದ್ದಾನೆ. ಈಗ ತನ್ನ ಮಿಕ್ಕ ಮಕ್ಕಳನ್ನ ನೋಡುವುದಕ್ಕಾಗಿ ಆತ ಅನೇಕ ತಿಂಡಿ ತಿನಿಸುಗಳನ್ನ ಕೊಟ್ಟು, ಹೋಗು ನಿನ್ನ ಅಣ್ಣಂದಿರನ್ನ ನೋಡ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ ದೋತಾನ್ಗೆ. ಆ ದೋತಾನ್ಗೆ ಹೋಗುವಂತ ಸಂದರ್ಭದಲ್ಲಿ ಅವ್ರು ದೂರದಿಂದಲೇ ಆತನ ನೋಡಿ, ಹೇಗಾದ್ರೂ ಇವ್ರನ್ನ ಕೊಲ್ಬೇಕಲ್ಲ. ಅದಲ್ಲದೆ ಈತ ಹೇಳಿದಾನೆ, ಕನಸು ಬೇರೆ ಹೇಳಿದಾನೆ, ಏನಂತೆ ನಾವೆಲ್ಲ ಈತನಿಗೆ ಅಡ್ಡ ಬೀಳ್ತೀವಂತೆ, ನಮ್ಮೆಲ್ಲ ಸಿವುಡುಗಳು ಈತನ ಸಿವುಡಿಗೆ ಅಡ್ಡ ಬೀಳುತ್ತಂತೆ. ಅದಲ್ಲದೆ ಸೂರ್ಯಚಂದ್ರನು ನಕ್ಷತ್ರಗಳು ಕೂಡ ಈತನಿಗೆ ಅಡ್ಡ ಬೀಳ್ತದಂತೆ. ಇದಕ್ಕಾಗಿ ಎಲ್ಲರಿಗೂ ಈತನ ಮೇಲೆ ಒಂದು ರೀತಿಯಾದ ಕೋಪ. ಅದಲ್ಲದೆ ಸಹೋದರ ಮಾಡೋ ತಪ್ಪುಗಳನ್ನೆಲ್ಲ ಈತ ಹೋಗಿ ತಂದೆಗೆ ಹೇಳ್ಬಿಡ್ತಾನೆ, ಅದೊಂದು ಕಡೆ. ಮತ್ತೆ ತಂದೆ ಈತನ ಮೇಲೆ ವಿಶೇಷವಾದ ಪ್ರೀತಿ ಇಟ್ಟಿದ್ದಾನೆ, ಅದಕ್ಕಾಗಿಯೇ ಈತನ ಮೇಲೆ ಒಂದು ಹೊಟ್ಟೆ ಕಿಚ್ಚು. ಈತನನ್ನ ಕೊಂದ್ಬಿಡ್ಬೇಕಂತ ಪ್ರಯತ್ನಿಸಿದ್ರು, ಹಳ್ಳಕ್ಕಾಕ್ಬೇಕಂತ ಪ್ರಯತ್ನಿಸಿದ್ರು. ಕಡೆಗೆ ಆತನನ್ನ ಅಲ್ಲಿ ಬಂದಂತ ಪ್ರಯಾಣಿಕರಿಗೆ, ಮಿದ್ಯಾನಿಯರಿಗೆ ಆತ ಮಾರ್ಬಿಟ್ರು. ಅವ್ರ ಐಗುಪ್ತ ದೇಶಕ್ಕೆ ತಗೊಂಡೋಗಿ ಆತನ ಗುಲಾಮನಾಗಿ ಮಾರಿದ್ದನ್ನು ನಾವು ಕಾಣ್ತೇವೆ ಪ್ರಿಯರೇ. ಸೊ ಹೊಟ್ಟೆ ಕಿಚ್ಚು. ಹೀಗೆ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೇಲೆಯೂ ಕೂಡ ಹೊಟ್ಟೆ ಕಿಚ್ಚು. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 18ನೇ ವಚನ. ಹೀಗಿಲ್ಲಾಗಿ ಅವರು ಕೂಡಿ ಬಂದ ಸಮಯದಲ್ಲಿ ಪಿಲಾತನು ಹೊಟ್ಟೆ ಕಿಚ್ಚಿನಿಂದ ಆತನನ್ನು ಒಪ್ಪಿಸಿಕೊಟ್ಟನೆಂದು ತಿಳಿದು, ನಿಮಗೆ ಯಾರನ್ನು ಬಿಟ್ಟು ಕೊಡಬೇಕೆನ್ನುತ್ತೀರಿ, ಬರಬನನ್ನೋ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನೋ ಎಂದು ಕೇಳಿದನು. ಇಲ್ಲಿ ತುಂಬಾ ಸ್ಪಷ್ಟವಾಗಿ ನೋಡುವಂತ ಒಂದು ವಿಷಯ, ಪಿಲಾತನಿಗೆ ಇಲ್ಲಿ ಗೊತ್ತಾಗಿದೆ, ಈ ಯೇಸುವನ್ನು ಹಿಡ್ಕೊಟ್ಟಿರೋದು ಈತನು ಯಾವ ತಪ್ಪನ್ನು ಮಾಡಿಲ್ಲ, ಈತನ ಮೇಲಿರ್ತಕ್ಕಂಥ ಹೊಟ್ಟೆ ಕಿಚ್ಚು. ಯಹೂದ್ಯ ಜನರೆಲ್ಲರೂ ಕೂಡ, ಇಸ್ರಾಯೇಲ್ ಜನರೆಲ್ಲರೂ ಕೂಡ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದಾರೆ. ಇವ್ರನ್ನ ಹಿಂಬಾಲಿಸ್ತಿದ್ರು, ಸದುಕಾಯನ, ಪರಿಸಾಯನ, ಅಲ್ಲಿದ್ದಂತಹ ಶಾಸ್ತ್ರಿಗಳನ್ನ, ಅಲ್ಲಿದ್ದಂತಹ ಯಾಜಕರುಗಳನ್ನ ಅವ್ರ ಬಳಿ ಬಂದು ಎಲ್ಲ ಕೇಳ್ತಿದ್ರು. ಆದ್ರೆ ಈಗ ಅನೇಕರು, ಸಾವಿರಾರು ಜನ, ಲೆಕ್ಕಾಕ್ಲಿಕ್ಕಾಗದಷ್ಟು ಜನ ಯೇಸುವಿನಿಂದ ಹೋಗ್ತಾ ಇರುವಂಥದ್ದನ್ನ ಅವರು ನೋಡಿ ತಡ್ಕೊಳ್ಳಿಕ್ಕಾಗಿಲ್ಲ. ಅವರು ಹೊಟ್ಟೆ ಕಿಚ್ಚಿನಿಂದ ಯೇಸುವನ್ನ ಈಗ ಹಿಡ್ಕೊಟ್ಟಿರೋದನ್ನ ನಾವು ನೋಡ್ತೀವಿ. ಯೇಸುವನ್ನ ಪಿಲಾತನಿಗೆ ಹಿಡ್ಕೊಟ್ಟಿದ್ದಾರೆ. ಆದ್ರೆ ಈ ಪಿಲಾತ ಯೇಸುವನ್ನ ಹೇಗಾದ್ರೂ ಬಿಡಿಸ್ಬೇಕಂತ ಹೇಳಿ ಆತ ಇಲ್ಲೊಂದು ಆಪ್ಷನ್ ಕೊಡ್ತಿದ್ದಾನೆ. ಯಾರಿಗೆ? ಅಲ್ಲಿದ್ದಂತ ಯಹೂದ್ಯರಿಗೆ. ಯಾವುದೋ ಆಪ್ಷನ್, ನಿಮಗೆ ಯಾರನ್ನ ಬಿಟ್ಟು ಕೊಡ್ಲಿ, ನಾನು ಬರಬ್ಬನನ್ನ ಬಿಟ್ಟು ಕೊಡ್ಲೋ ಅಥವಾ ಯಾರನ್ನ ಬಿಟ್ಕೊಡ್ಬೇಕಂತ ನೀವು ಹೇಳ್ತೀರಿ, ಬರಬ್ಬನನ್ನೋ ಅಥವಾ ಈ ಕ್ರೈಸ್ತನನ್ನೋ? ಈಗ ಇವರಿಗೆ ಆಪ್ಷನ್ ಬಂದಿದೆ. ಅವ್ರು ಕೇಳ್ಕೊಳ್ತಾರೆ, ನಮಗೆ ಬರಬ್ಬನನ್ನ ಬಿಟ್ಟು ಕೊಡು, ನಮಗೆ ಕ್ರೈಸ್ತ ಬೇಡ, ಕ್ರೈಸ್ತನನ್ನ ಶಿಲ್ಬೆಗೆ ಹಾಕ್ಸು. ಸೊ ಅವರು ತಿರುಗಿ ಅದನ್ನ ಕೂಗಿದ್ರಿಂದ ಆ ಒಂದು ಗದ್ದಲವನ್ನ ಸಮಾಧಾನ ಮಾಡುವುದಕ್ಕೋಸ್ಕರವಾಗಿ ಇಲ್ಲಿ ಪಿಲಾತನು ಅವ್ರನ್ನ ಏನ್ ಮಾಡ್ತಾ ಇದ್ದಾನೆ, ಅವನ ಯೇಸು ಸ್ವಾಮಿನ ಶಿಲುಬೆಗೆ ಒಪ್ಪಿಸಿಕೊಡುವುದನ್ನು ನಾವು ಕಾಣ್ತೀವಿ ಪ್ರಿಯರೇ. ಸೊ ಹಾಗಿದ್ರೆ ಈಗ ನಾವು ಮುಂದುವರೆದು ನಾವು ಧ್ಯಾನಿಸೋಣ. ಹಾಗೆಯೇ ಇಲ್ಲಿ ಅನೇಕರ ಮೇಲೆ ಹೊಟ್ಟೆ ಕಿಚ್ಚನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಹೀಗೆ ಹೊಟ್ಟೆ ಕಿಚ್ಚಿನ ವಿಷಯದಲ್ಲಿ ಅನೇಕ ವಿಷಯಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಅನೇಕ ಉದಾಹರಣೆಗಳು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಪೌಲನ ಕುರಿತಾಗಿ ಹೊಟ್ಟೆ ಕಿಚ್ಚು, ಅಪೊಸ್ತಲರ ಕುರಿತಾಗಿ ಹೊಟ್ಟೆ ಕಿಚ್ಚು, ಅವ್ರನ್ನ ಹಿಡಿದು ಒಳಗಡೆ ಹಾಕಿದ್ದಾರೆ. ಅನೇಕರು ಅವ್ರನ್ನ ಹಿಂಬಾಲಿಸೋದನ್ನ ಅವ್ರ ನೋಡಿ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಸೊ ಹಾಗಿದ್ರೆ ಪ್ರಿಯರೇ, ದಿವಸ ನಾವು ಹೊಟ್ಟೆ ಕಿಚ್ಚುಳ್ಳವರಾದರೆ ನಾವು ಬೆಳೆಯುವುದಕ್ಕೆ ಸಾಧ್ಯವಿಲ್ಲ, ನಾವು ಆತ್ಮಿಕವಾಗಿ ಬೆಳೀಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಆತ್ಮಿಕ ಬೆಳವಣಿಗೆಗೆ ಒಂದು ತಡೆ ಇದೆಯಾ ಅಂದ್ರೆ ಇದು ಸಹ ಒಂದು ತಡೆಯೇ. ನಾವು ಪರಲೋಕ ರಾಜ್ಯ ಸೇರ್ಲಿಕ್ಕಾಗೋದಿಲ್ಲ ಮೊದಲನೇದಾಗಿ, ಎರಡನೇದಾಗಿ ನಾವು ಆತ್ಮಿಕವಾಗಿ ಬೆಳೆಯೋದಕ್ಕಾಗೋದಿಲ್ಲ. ಹಾಗಿದ್ರೆ ಈ ಹೊಟ್ಟೆ ಕಿಚ್ಚನ್ನು ನಾವು ಗೆಲ್ಲಲೇಬೇಕು. ಇದು ಎಲ್ಲಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ನಾವು ನೋಡುವಾಗ ಅದನ್ನು ನಾವು ದೇವರ ವಾಕ್ಯದಿಂದ ತೆಗೆದುಕೊಳ್ಳೋಣ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ, ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ, ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ, 13 ಮತ್ತು 14, 15 ವಚನಗಳು ನಾವು ನೋಡೋಣ. ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯಗಳಲ್ಲಿ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲನಿಂದ ಬಂದ ಜ್ಞಾನವಲ್ಲ, ಅದು ಭೂಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು, ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು, ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಆದರೆ ಮೇಲಿನಿಂದ
ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲತ್ವವು ಕಪಟವೂ ಇಲ್ಲ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನ ಕೊಯ್ಯುವರು. ಪ್ರಿಯರಾಗಿದ್ದರೆ ಇಲ್ಲಿ ನಾವು ನೋಡುವಂತೆ ಈ ಹೊಟ್ಟೆ ಕಿಚ್ಚನ ಕುರಿತಾಗಿ ನಾವು ನೋಡ್ತೀವಿ. ಇಲ್ಲಿ ಹೊಟ್ಟೆ ಕಿಚ್ಚು ಅನ್ನೋ ಪದನ ನೇರವಾಗಿ ಉಪಯೋಗಿಸ್ತಿಲ್ಲ, ಬದಲಾಗಿ ಮತ್ಸರ, ತೀಕ್ಷ್ಣವಾದ ಮತ್ಸರ. ಇಲ್ಲಿ ಇದನ್ನ ಆತ ಜ್ಞಾನಕ್ಕೆ ಉಪಯೋಗಿಸ್ತಾ ಇದ್ದಾನೆ. ಅನೇಕರು ಜ್ಞಾನವಿಲ್ಲದವರಾಗಿ ನಡ್ಕೊಳ್ತಾರೆ. ಯಾರು ತೀಕ್ಷ್ಣವಾದ ಮತ್ಸರ ಉಳ್ಳವರಾಗಿದ್ದಾರೆ ಅವರು ಅಜ್ಞಾನಿಗಳಂತೆ ನಡ್ಕೊಳ್ತಿದ್ದಾರೆ. ಅಜ್ಞಾನಿಗಳಂತೆ ನಡ್ಕೊಳ್ಳಿ. ಈ ಅಜ್ಞಾನ ಎಲ್ಲಿಂದ ಬಂತಂತೆ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಬರೆಯಲ್ಪಟ್ಟದೆ. ಈ ಅಜ್ಞಾನ ಮೇಲನಿಂದ ಬರಲಿಲ್ಲ, ಇದು ಭೂ ಸಂಬಂಧವಾದದ್ದು, ಇದು ಭೂಮಿಯಿಂದ ಬಂದದೆ. ಇದು ಭೂಮಿಯಿಂದ ಬಂದದೆ ಅಂತ ಹೇಳಿ ನಾವು ನೋಡುವಾಗ ಇದು ಎಲ್ಲಿಂದ ಬಂತು? ಕಾಯಿನನಿಂದ ಪ್ರಾರಂಭವಾಯಿತು. ಕಾಯಿನ ಹೊಟ್ಟೆ ಕಿಚ್ಚುಳ್ಳವನಾದ. ಅದಕ್ಕಿಂತ ಹಿಂದೆ ಸೈತಾನ ಈ ಆದಾಮ ಅವಳ ಮೇಲೆ ಹೊಟ್ಟೆ ಕಿಚ್ಚುಳ್ಳವನಾಗಿ ಅವರನ್ನ ವಂಚಿಸಿದ. ಅದನ್ನ ನಾವು ನೋಡ್ತೇವೆ, ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟದೆ. ಈ ಕಾಯಿನ ಹೊಟ್ಟೆ ಕಿಚ್ಚಿಂದ ತುಂಬಲ್ಪಟ್ಟು ತನ್ನ ತಮ್ಮನ ಮೇಲೆ ಆತ ಬಿದ್ದು ಆತನನ್ನು ಕೊಂದಿದ್ದಾನೆ. ನೋಡ್ರಿ ಎಂತ ಮತ್ಸರ, ತೀಕ್ಷ್ಣವಾದ ಮತ್ಸರ. ಇದು ಈ ಭೂಮಿಗೆ ಸಂಬಂಧವಾದ ಪ್ರಾಕೃತ ಭಾವವಾದದ್ದು, ಈ ಶರೀರಕ್ಕೆ ಸಂಬಂಧಪಟ್ಟದ್ದು. ನಾವು ಸಾಧಾರಣವಾಗಿ ಅನೇಕ ಕಾರ್ಯಕ್ರಮಗಳಿಗೆ ಹೋಗುವುದುಂಟು. ಎಲ್ಲ ಕೂಟಗಳಲ್ಲಿ ಊಟ ಇದ್ದೇ ಇರುತ್ತೆ. ಕೆಲವರು ಹೇಳ್ತಾರೆ ಊಟವಿಲ್ಲದೆ ಕೂಟ ಅದು ಕೂಟನೇ ಅಲ್ಲ ಎಂಬುದಾಗಿ. ಎಲ್ಲ ಕೂಟಗಳಲ್ಲಿ ಊಟ ಇದ್ದೇ ಇರುತ್ತೆ. ನಮ್ಮ ಪ್ಲೇಟಿಗೆ ಹಾಕಿದಂಥ ಊಟದಲ್ಲಿ ಏನಿದೆ ಅಂತ ನಾವು ನೋಡಲ್ಲ, ಮತ್ತೊಬ್ಬರ ಪ್ಲೇಟಲ್ಲಿ ಏನಿದೆ ಎಂಬುದಾಗಿ ಅನೇಕರು ಗಮನಿಸುವುದುಂಟು. ನನ್ನ ಪ್ಲೇಟಲ್ಲಿ ಏನಿದೆ ನೋಡೋದಿಲ್ಲ, ಮತ್ತೊಬ್ಬರಲ್ಲಿ ಏನಿದೆ. ನಾವು ಸುಂದರವಾಗಿದ್ದರೆ ಅದನ್ನು ನಾವು ಗಮನಿಸೋದಿಲ್ಲ. ನಾವು ಹಾಕಿದ ಶರ್ಟ್, ನಾವು ಹಾಕಿದಂಥ ಬಟ್ಟೆ, ನಮ್ಮ ಹತ್ರ ಇರ್ತಕ್ಕಂಥ ವಿಷಯಗಳನ್ನ ನಾವು ನೋಡದೆ ಮತ್ತೊಬ್ಬರ ಹತ್ರನೇ ಇರೋದು ನಾವು ನೋಡ್ತಾ ಇದ್ದೀವಿ. ಯಾವಾಗಲೂ ಅವ್ರ ಹತ್ರ ತುಂಬ ಚೆನ್ನಾಗಿದೆ. ಹೊಟ್ಟೆ ಕಿಚ್ಚು, ನನಗಿಂತ ಬೆಟರ್ ಆಗಿದೆ, ಅದು ನನ್ನ ಹತ್ರ ಇರಬೇಕಿತ್ತು, ತುಂಬ ಚೆನ್ನಾಗಿರ್ತಿತ್ತು. ಹೊಟ್ಟೆ ಕಿಚ್ಚು, ದಾವಿದ ಸೌಲನ ಮಧ್ಯದಲ್ಲಿದ್ದ ಹೊಟ್ಟೆ ಕಿಚ್ಚು. ಇದನ್ನು ಪಡ್ಕೊಳ್ಳೋವರೆಗೂ ಅದನ್ನು ಬಿಡಲ್ಲ. ಸೊ ಹಾಗಿರೋದ್ರಿಂದ ಇಲ್ಲಿ ಇದು ಪ್ರಾಕೃತ ಭಾವವಾದದ್ದು, ಕಾರ್ನಲ್. ಮುಂದಿನದಾಗಿ ನಾವು ನೋಡುವಾಗ ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಹೊಟ್ಟೆ ಕಿಚ್ಚು, ಅಸೂಯೆ ಅನ್ನೋದು ದೆವ್ವಗಳಿಗೆ ಸಂಬಂಧಪಟ್ಟದ್ದು. ನರಕದಲ್ಲಿ ದೆವ್ವಗಳು ಎಲ್ಲ ಐಕ್ಯವಾಗಿ ಸಮಾಧಾನವಾಗಿ ಒಂದಾಗಿರುತ್ತೆ ಅಂತ ಹೇಳಿ ನಂಬಿಡ್ರಿ. ಒಂದು ದೆವ್ವ ಇನ್ನೊಂದು ದೆವ್ವದೊಂದೇ ಹೊಡೆದಾಡ್ಕೊಳತ್ತೆ, ಅದ್ರ ಜೊತೆ ಸಮಾಧಾನನೇ ಇಲ್ಲ ಅಲ್ಲಿ. ಹೊಟ್ಟೆ ಕಿಚ್ಚು. ಒಬ್ಬ ದೇವಸೇವಕರಿಗೆ ಒಂದು ದೇವರ ದರ್ಶನ ಕೊಟ್ಟಾಗ ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ದೆವ್ವಗಳ ಕುರಿತಾಗಿ ಒಂದು ದರ್ಶನ ಕೊಡ್ತಾರೆ. ಅದರಲ್ಲಿ ಒಂದು ದೆವ್ವ ಮತ್ತೊಂದು ದೆವ್ವದ ಕಾಲನ್ನ ಹಿಡಿದು ಎಳಿತಾ ಇದೆ. ನೋಡ್ರಿ, ದಂಡು ದೆವ್ವ ಹಿಡಿದಿಂದ ಮನುಷ್ಯನೊಳಗಡೆ ಒಂದು ದೆವ್ವ ಮತ್ತೊಂದು ದೆವ್ವನ ಬಿಟ್ಕೊಡ್ತಾನೆ ಇಲ್ಲ. ಐಕ್ಯತೆನೇ ಇಲ್ಲ ಅದ್ರ ಮಧ್ಯದಲ್ಲಿ. ಒಂದು ಕಿತ್ಕೊಳುತ್ತೆ, ಇನ್ನೊಂದು ಒಡೆಯುತ್ತೆ, ಇನ್ನೊಂದು ಏನೋ ಒಂದು ಮಾಡ್ಬೇಕಂತ ಪ್ರಯತ್ನಿಸ್ತಾ ಇದೆ. ಹಾಗಿದ್ರೆ ಇದು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ, ನರಕದಲ್ಲಿ ಐಕ್ಯತೆ ಸಮಾಧಾನ ಇಲ್ಲ. ಅಥವಾ ಇನ್ನೊಂಥರ ಹೇಳಕ್ ಹೋದ್ರೆ ಅಲ್ಲಿ ಒಂದು ಐಕ್ಯತೆ ಇಲ್ಲ, ಅವ್ರ ಮಧ್ಯದಲ್ಲಿ ಹೊಂದಾಣಿಕೆ ಇಲ್ಲ. ಬದಲಾಗಿ ಏನಿದೆ ಅಲ್ಲಿ? ಹೊಟ್ಟೆ ಕಿಚ್ಚಿದೆ, ಹೊಟ್ಟೆ ಕಿಚ್ಚಿದೆ. ಸರಿ, ಇದು ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಮತ್ಸರ, ಇದರೊಂದಿಗೆ ಇನ್ನೊಂದು ವಿಚಾರವನ್ನು ಸೇರಿಸ್ತಾ ಇದ್ದಾರೆ, ಪಕ್ಷಭೇದ. ನಾನು ಈ ಪಕ್ಷದವನು, ನೀನು ಆ ಪಕ್ಷದವನು, ನಾನು ಈ ಜಾತಿ, ನೀನು ಈ ಜಾತಿ. ಇದು ಸಭೆಗಳಲ್ಲಿ ಕೂಡ ಜಾತಿಯ ವ್ಯವಸ್ಥೆ ಬಂದ್ಬಿಟ್ಟಿದೆ. ಬೇರೆ ಬೇರೆ ಜಾತಿ. ಈ ಜಾತಿ ಪದ್ಧತಿ ಇರುವುದಾದ್ರೆ ಗಮನಿಸ್ರಿ ಪ್ರಿಯರೇ, ಇದಕ್ಕೂ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ಇರುವ ಕಡೆ ಏನಿರ್ತದಂತೆ? ಗಲಿಬಿಲಿ, ಸಕಲವಾದ ನೀಚ ಕೃತ್ಯಗಳು ಇರ್ತದೆ. ಈ ನೀಚ ಕೃತ್ಯಗಳು ಇರ್ತಕ್ಕಂಥ ವ್ಯಕ್ತಿಯ ಒಳಗಡೆ, ಗಲಿಬಿಲಿ ಇರ್ತಕ್ಕಂಥ ವ್ಯಕ್ತಿಯ ಒಳಗಡೆ ಎಲ್ಲಾದ್ರೂ ಸಮಾಧಾನ ಇದೆಯಾ ಅಂತ ನೋಡ್ರಿ. ಲೂಕ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಅಲ್ಲಿ ಮಾರ್ತಾ ಮರಿಯಳ ಕುರಿತಾಗಿ ನಾವು ನೋಡ್ತೀವಿ. ಮರಿಯಳು ಯೇಸು ಕ್ರಿಸ್ತನ ಪಾದದಲ್ಲಿ ಕುಳಿತಿದ್ದಾಳೆ, ಮಾರ್ತಾ ಅಡಿಗೆ ಮನೆಯಲ್ಲಿದ್ದಾಳೆ. ಯೇಸುವಿನ ಹತ್ರ ಬಂದು, ಸ್ವಾಮಿ ನಿನಗೆ ಚಿಂತೆ ಇಲ್ಲವೋ, ಆಕೆ ನನ್ನ ಒಬ್ಬಳನ್ನೇ ಬಿಟ್ಟಿದ್ದಾಳೆ, ಅವಳನ್ನ ನಾನು ಕೆಲಸ ಮಾಡ್ಲಿಕ್ಕೆ, ನಂಗೆ ಸಹಾಯ ಮಾಡ್ಲಿಕ್ಕೆ ಕಳಿಸ್ಕೊಡು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಮಾರ್ತಾ ಮಾರ್ತಾ, ನೀನು ಅನೇಕ ಚಿಂತೆಯಲ್ಲಿಯೂ ಗಲಿಬಿಲಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಆಕೆ ಮಾತ್ರ ಕೂತ್ಕೊಂಡು ಕೇಳಿಸ್ಕೊಳ್ತಿದ್ದಾಳೆ, ನಾನು ಮಾತ್ರ ಕೆಲಸ ಮಾಡ್ಬೇಕಾ? ಹೊಟ್ಟೆ ಕಿಚ್ಚು. ಈಗ ಆಕೆ ಒಳಗಡೆ ಬಂದ ಕೂಡಲೇ ಸ್ವಾಮಿ ಹೇಳ್ತಾರೆ, ನೀನ್ ಗಲಿಬಿಲಿ ಸಿಕ್ಕಾಕೊಂಡಿದ್ಯಾ, ಅನೇಕ ಚಿಂತೆಯಲ್ಲಿ ಗಲಿಬಿಲಿ ನಿನ್ನೊಳಗಡೆ ಅದೇ.
ಯಾವಾಗ ಒಬ್ಬ ವ್ಯಕ್ತಿ ಬೆಳೆಯೋದನ್ನ ನಾವು ನೋಡುವಾಗ ಅವ್ರಿಗೆ ನಾವು ಅದ್ರ ಬದಲಾಗಿ ನಾವು ಸ್ತೋತ್ರ ಮಾಡ್ತೀವಿ. ಸ್ತೋತ್ರ ಮಾಡುವಾಗ ನಮ್ಮೊಳಗಡೆ ಗಲಿಬಿಲಿ ಬರುವುದಿಲ್ಲ, ಬದಲಾಗಿ ನಾವೇನ್ ಮಾಡ್ತೀವಿ, ಅಲ್ಲಿ ನಮಗೆ ಕೃತಜ್ಞತೆ ಹೇಳುವಂತ ಹೃದಯ ಬರ್ತದೆ. ಸೊ ಅದಕ್ಕಾಗಿ ಅನೇಕ ಉದಾಹರಣೆಗಳನ್ನ ನಾವು ನೋಡ್ಬೋದು. ಹಾಗಿದ್ರೆ ಈಗ ಈ ಒಂದು ಹೊಟ್ಟೆ ಕಿಚ್ಚನ್ನು ನಾವು ಗೆಲ್ಲೇಬೇಕು, ಹೊಟ್ಟೆ ಕಿಚ್ಚನ್ನು ಗೆಲ್ಲೇಬೇಕು. ಇಲ್ಲದೆ ಹೋದ್ರೆ ಸೌಲನಂತೆ ನಾವು ಮುಗಿದು ಹೋಗ್ತೇವೆ. ಇಲ್ಲದೆ ಹೋದ್ರೆ ನಾವೊಬ್ಬೊಬ್ರು ಕೂಡ ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡದ ಪುಸ್ತಕದಲ್ಲಿ ನಾವು ನೋಡುವಂತೆ ಯಾಕೋಬನ ಸಹೋದರರು 11 ಜನ 11 ಕುಲಗಳಲ್ಲಿ ಯಾವ ರೀತಿಯಲ್ಲಿ ಅವರು ಬಾಳಲಿ ಹೋದ್ರೋ ಆ ರೀತಿಯಲ್ಲಿ ಹೋಗ್ಬೇಕಾಗತ್ತೆ. ಸೊ ಹಾಗಿದ್ರೆ ನಾವೀಗ ಇದನ್ನ ನಾವು ಏನ್ ಮಾಡ್ಬೇಕಾಗಿದೆ, ಇದನ್ನ ಗೆಲ್ಲಲೇಬೇಕಾಗಿದೆ. ಗೆಲ್ಲುವುದಕ್ಕಾಗಿ ದೇವರು ನನಗೆ ಹೇಳಿಕೊಟ್ಟಂತಹ ಒಂದು ವಚನ ಭಾಗ, ಅದನ್ನ ನಾವು ಈ ಸಮಯದಲ್ಲಿ ನೋಡೋಣ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ, ಅದರಲ್ಲಿ 27ನೇ ವಚನ. ಅವನ ಬಳಿಗೆ ಎಲ್ಲರೂ ಹೋಗುತ್ತಾರೆ ಎಂದು ಹೇಳಲು ಅವನ ಬಳಿಗೆ ಎಲ್ಲರೂ ಹೋಗುತ್ತಾರೆ. ಸ್ವಲ್ಪ ಮೇಲಿಂದ 26ನೇ ವಚನದಿಂದ ಓದೋಣ. ಆಗ ಅವರು ಯೋಹಾನನ ಬಳಿಗೆ ಬಂದು ಅವನಿಗೆ, ಗುರುವೇ, ಯೋರ್ದಾನ್ ಹೊಳೆಯ ಆಚೆ ನಿನ್ನ ಬಳಿಯಲ್ಲಿದ್ದ ಒಬ್ಬನ ವಿಷಯದಲ್ಲಿ ನೀನು ಸಾಕ್ಷಿ ಕೊಟ್ಟಿಯಲ್ಲ, ಅವನು ಸ್ನಾನ ಮಾಡಿಸುತ್ತಾನೆ, ಅವನ ಬಳಿಗೆ ಎಲ್ಲರೂ ಹೋಗುತ್ತಾರೆ ಎಂದು ಹೇಳಲು, ಯೋಹಾನನು ಪರಲೋಕದಿಂದ ಅನುಗ್ರಹಿಸೋಣವಾದದ್ದನ್ನೇ ಹೊರತು ಮನುಷ್ಯನು ಹೆಚ್ಚೇನು ಹೊಂದಲಾರನು. ಯೋಹಾನನ ಬಗ್ಗೆ ಇಲ್ಲಿ ಜನಗಳು ಬಂದು ಹೇಳ್ತಿದ್ದಾರೆ, ಶಿಷ್ಯರು ಬಂದು ಹೇಳ್ತಿದ್ದಾರೆ, ಸ್ವಾಮಿ ಅಲ್ಲೊಬ್ಬ ದೀಕ್ಷಾಸ್ನಾನ ಮಾಡಿಸ್ತಾ ಇದ್ದಾನೆ ಸ್ವಾಮಿ. ಅದಕ್ಕೆ ಯೇಸು ಬನ್ನಿ ಹೇಳೋಂಥ ವಿಚಾರ, ಮನುಷ್ಯ ದೇವರು ಕೊಟ್ಟಿದ್ದನ್ನ ಹೊರತು ಮತ್ಯಾವುದನ್ನೂ ಕೂಡ ಹೊಂದಲಾರ. ದೇವರು ಕೊಡದ ಹೊರತು ಮನುಷ್ಯ ಅದನ್ನ ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಹಾಕಿದ್ರೆ ನಾವು ದೇವರು ಕೊಡದೇ ಇರೋದನ್ನ ನಾವು ಎಷ್ಟು ಬಯಸಿದ್ರು ಕೂಡ ಅದು ನಮ್ಗೆ ಸಿಗ್ತದ? ನಾವು ಅನ್ನಳ ಕುರಿತಾಗಿ ನಾವು ನೋಡ್ತೇವೆ, ಅನ್ನಳು ಹೊಟ್ಟೆ ಕಿಚ್ಚಿನಿಂದ, ಯಾರು ಆಕೆಯ ಸವತಿಯ ವಿಷಯದಲ್ಲಿ ಆಕೆಗೆ ಅನೇಕ ಮಕ್ಕಳಿದ್ದಾರೆ, ನನಗೆ ಮಕ್ಕಳಿಲ್ವಲ್ಲ, ಆಕೆ ಹೊಟ್ಟೆ ಕಿಚ್ಚಿನಿಂದ ಕೇಳ್ತಿದ್ದಾಳೆ. ರಾಹೇಲಳು ಆಕೆ ಹೊಟ್ಟೆ ಕಿಚ್ಚಿನಿಂದ, ಲೇಳಿಗೆ ಮಕ್ಕಳಾಯ್ತು ನನಗಾಗ್ಲಿಲ್ವಲ್ಲ ಎಂಬುದಾಗಿ ಹೊಟ್ಟೆ ಕಿಚ್ಚಿನಿಂದ ಆಕೆ ಕೇಳ್ತಿದ್ದಾಳೆ. ಅವರ ಮಧ್ಯದಲ್ಲಿ ಗಲಿಬಿಲಿಗಳಿದೆ, ಅವರ ಮಧ್ಯದಲ್ಲಿ ಹೋರಾಟಗಳಿದೆ. ಹಾಗಿದ್ರೆ ಪ್ರಿಯ, ದೇವರು ಕೊಡದ ಹೊರತು ಮನುಷ್ಯ ಯಾವುದನ್ನು ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಈಗ ನಾವು ಒಂದು ವಿಷಯ ಮಾಡ್ಬೋದು, ದೇವ್ರು ನನಗೆ ಕೊಟ್ಟಿಲ್ಲ, ದೇವರೇ ನಿನಗೆ ಸ್ತೋತ್ರ, ನೀನು ಅವ್ರಿಗೆ ಕೊಟ್ಟಿದ್ಯಾ, ದೇವರೇ ನಿನಗೆ ಸ್ತೋತ್ರ. ಇದನ್ನ ಇದೇ ಯೋಹಾನ ತುಂಬಾ ಸುಂದರವಾಗಿ ಕಡೆಯ ಅಧ್ಯಾಯದ ಕಡೆಯ ಭಾಗದಲ್ಲಿ ಆತ ತುಂಬಾ ಸುಂದರವಾಗಿ ವರ್ಣಿಸಿರುವುದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಈಗ ಯೇಸುಸ್ವಾಮಿ ಪೇತ್ರನ ಸಂಗಡ ಮಾತಾಡಿದ್ದಾರೆ. ಪೇತ್ರ ಯೇಸುವನ ಅಲ್ಲಗಳೆದು 3 ಬಾರಿ ಆತ ನಾನು ಪ್ರೀತಿಸ್ತೇನೆ ಅಂತ ಹೇಳಿದ್ದಾನೆ. ನಂತರ ಈಗ ಪೇತ್ರ ತಿರುಕೊಂಡು ಯೇಸುಸ್ವಾಮಿಗೆ ಒಂದು ಮಾತು ಹೇಳ್ತಾನೆ. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 20ನೇ ವಚನ. ಪೇತ್ರನು ತಿರುಗಿಕೊಂಡು ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ಆ ಶಿಷ್ಯನು ಊಟದಲ್ಲಿ ಯೇಸುವಿನ ಎದೆಗೆ ಬಾಗಿ, ಸ್ವಾಮಿ, ನಿನ್ನನ್ನು ಹಿಡುಕೊಡುವವನು ಯಾರು ಎಂದು ಕೇಳಿದವನೇ. ಇವನನ್ನು ಪೇತ್ರನು ಕಂಡು ಯೇಸುನು, ಸ್ವಾಮಿ, ಇವನ ವಿಷಯವೇನು ಎಂದು ಕೇಳಲು, ಸ್ವಾಮಿ, ಇವನ ವಿಷಯವೇನು ಎಂದು ಕೇಳಲು, ಅವನಿಗೆ, ನಾನು ಬರುವ ತನಕ ಇವನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ಅದು ನಿನಗೇನು, ನೀನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಇಲ್ಲಿ ತುಂಬಾ ಸುಂದರವಾಗಿರ್ತಕ್ಕಂಥ ಒಂದು ವಿಷಯ, ನಾವು ಕಲಿಬೇಕಾದಂಥ ಒಂದು ವಿಷಯ. ಅನೇಕ ಬಾರಿ ನಾವು ಇನ್ನೊಬ್ಬರ ವಿಚಾರದಲ್ಲಿ ನಾವು ಮೂಗು ತೂರಿಸ್ಕೊಂಡೋಗಿ ಅವ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗ್ತಿರ್ತೀವಿ. ಯೇಸು ಸ್ವಾಮಿ ಹತ್ರನ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಸ್ವಾಮಿ, ನನ್ನ ಬಗ್ಗೆ ಏನೋ ಹೇಳ್ಬಿಟ್ರಿ, ನಾನೇನೋ ತಪ್ಪು ಮಾಡಿಬಿಟ್ಟೆ, ನಾನು ನಿನ್ನ ಬಳಿಯಲ್ಲಿ ಬಂದು ನಾನು ಪ್ರೀತಿಸ್ತೀನಪ್ಪ ಅಂತ ಹೇಳ್ದೆ. ಆದ್ರೆ ಇವನ್ ಬಗ್ಗೆ ಏನು ಸ್ವಾಮಿ, ಇವನ್ ಬಗ್ಗೆ ಏನು, ನನ್ನ ಹಿಂಬಾಲಿಸು, ನಿನ್ನ ಸಾವಿನಿಂದ ನನ್ನ ಮಹಿಮೆ ಪಡಿಸಿ ಎಲ್ಲಾನು ಹೇಳ್ಬಿಟ್ಟಿದ್ಯಾ ಸ್ವಾಮಿ, ಇವನ್ ಬಗ್ಗೆ ಏನು, ಇವನು ಯಾವಾಗ ಸಾಯ್ತಾನೆ? ನೋಡ್ರಿ, ಅವನು ಸಾಯೋದ್ರ ಬಗ್ಗೆ ದೇವ್ರು ಹೇಳಿದಕ್ಕೆ ಈಗ ಇವನು ಯಾವಾಗ ಸಾಯ್ತಾನೆ ಅಂತ ಆತ ಕೇಳ್ತಿದ್ದಾನೆ. ಸೊ ಹಾಗಿರೋದ್ರಿಂದ ಪ್ರಿಯರೇ, ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಪೇತ್ರನಂತೆ ಅನೇಕ ಬಾರಿ ನಾವುಗಳು ಸಹ ನಾವು ಇನ್ನೊಬ್ಬರ ಕುರಿತಾಗಿ ಯೋಚಿಸ್ತಾ ಇದ್ದೀವಿ. ಯೇಸುಸ್ವಾಮಿ ಸುಂದರವಾಗಿ ಆತನಿಗೆ ಉತ್ತರ ಕೊಡ್ತಾರೆ. ಏನದು? ನಾನು ಬರುವ ತನಕ ಇವನು ಇರಬೇಕೆಂದು ನನಗೆ ಮನಸ್ಸಿದ್ರೆ ಅದು ನಿನಗೇನು, ನಿನ್ ಕೆಲಸ ನೀನ್ ಮಾಡು ಎಂಬುದಾಗಿ ಯೇಸು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ನಿನಗೇನು? ಆತ ನಾನು ಬರೋವರೆಗೂ, ತಿರುಗಿ ನನ್ನ ಪ್ರತ್ಯಕ್ಷತೆಯಲ್ಲಿ ಬರೋವರೆಗೂ ಅಥವಾ ತಿರುಗಿ ಬರೋವರೆಗೂ ಆತ ಇಲ್ಲೇ ಇರ್ತಾನೆ. ಅದ್ರ ಬಗ್ಗೆ ನಿನಗೇನು, ನಿನ್ ಕೆಲಸ ನೀನ್ ಮಾಡು. ಮುಂದೆ ಯೇಸುಸ್ವಾಮಿ ಅದನ್ನು ಹೇಳ್ತಾರೆ ನೋಡು, ನೀನು ನನ್ನನ್ನು ಹಿಂಬಾಲಿಸು ಅಷ್ಟೇ, ಜಸ್ಟ್ ಫಾಲೋ ಮೀ. ಯಾಕೆ ನೀನು ಹೊಟ್ಟೆ ಕಿಚ್ಚು ಯಾಕೆ ನೀನು ಆತನ ಕುರಿತಾಗಿ ಜಲಸ್ ಆಗಿರ್ಬೇಕು? ನಿನಗಿರೋದ್ರಲ್ಲಿ ತೃಪ್ತನಾಗಿರು. ಅದಕ್ಕೆ ನೋಡ್ರಿ, ಇಬ್ರಿಗೆ ಬರೆದ ಪತ್ರಿಕೆಯಲ್ಲಿ 13:5-6 ವಚನಗಳನ್ನ ನಾವು ನೋಡ್ತೀವಿ. ಅಲ್ಲಿ ತೆಗೆದುಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ ಒಂದು ವಚನ ಈಗ ಬರೆಯಲ್ಪಟ್ಟಿದೆ. 5ನೇ ವಚನ.
ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿಮ್ಮನ್ನು ಎಂದೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ತುಂಬಾ ಸುಂದರವಾಗಿ ಬರೆಯಲ್ಪಟ್ಟದೆ. ನಿಮಗಿರೋ ಅದರಲ್ಲಿ ತೃಪ್ತರಾಗಿರ್ರಿ. ಆತ ಎಂದಿಗೂ ಕೈ ಬಿಡುವುದಿಲ್ಲ, ಆತ ಎಂದಿಗೂ ತೊರೆಯುವುದಿಲ್ಲ. ಈ ಅಸೂಯೆ ನಮ್ಮನ್ನ ಆತ್ಮಿಕ ಬೆಳವಣಿಗೆಯಲ್ಲಿ ನಾವು ಬೆಳೆಯದ ಹಾಗೆ ನಮ್ಮನ್ನ ತಡೆದು ಬಿಡ್ತದೆ. ಆತ್ಮಿಕ ಬೆಳವಣಿಗೆಯಲ್ಲಿ ನಮ್ಮನ್ನ ಕುಗ್ಗಿಸಿಬಿಡ್ತದೆ, ಮೇಲೆ ಬರ್ಲಿಕ್ಕಾಗದ ಹಾಗೆ ನಮ್ಮನ್ನ ಕುಗ್ಗಿಸಿಬಿಡ್ತದೆ. ಅದಕ್ಕಾಗಿ ನಮಗೆ ಏನಿದೆಯೋ ಅದ್ರಲ್ಲಿ ನಾವು ತೃಪ್ತರಾಗಿರೋಣ. ಮತ್ತೊಬ್ಬರದ್ದು ನನ್ನ ಹತ್ರ ಇಲ್ಲದೆ ಇರುವಂಥದ್ದು ಇದೆಯೋ, ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿ ನಾವು ಮುಂದೆ ಹೋಗೋಣ. ಈ ಸಮಯದಲ್ಲಿ ಕೂಡ ನಾವು ಪ್ರಾರ್ಥಿಸೋಣ. ಕರ್ತನೇ, ನಿನಗೆ ಸ್ತೋತ್ರ ಅಪ್ಪ. ನಮ್ಮಲ್ಲಿ ಇರುವಂತ ಎಲ್ಲ ಅಸೂಹೆ ಸ್ವಾಮಿ, ಶಾರೀರಕ್ಕೆ ಸಂಬಂಧಪಟ್ಟ ಅಸೂಹೆ, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಅಸೂಹೆ, ನಮಗೆ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟ ಅಸೂಹೆ ಸಂಪೂರ್ಣವಾಗಿ ನಮ್ಮಿಂದ ತೆಗೆದುಹಾಕಲ್ಪಡಲಿ ಸ್ವಾಮಿ. ಸಂಪೂರ್ಣವಾಗಿ ನಮ್ಮಿಂದ ತೆಗೆದುಹಾಕಲ್ಪಡಲಿ ಸ್ವಾಮಿ. ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅದು ಪ್ರಾಕೃತ ಭಾವವಾದದ್ದು, ಅದು ಭೂ ಸಂಬಂಧವಾದದ್ದು, ಅದು ದೆವ್ವಗಳಿಗೆ ಸಂಬಂಧಪಟ್ಟದ್ದು ಎಂಬುದನ್ನು ಹೇಳಿಕೊಟ್ಟಿದ್ದಿ. ಈ ಜ್ಞಾನ ಪರಲೋಕದಿಂದ ಬಂದ ಜ್ಞಾನವಲ್ಲ, ಬದಲಾಗಿ ಈ ಭೂಲೋಕಕ್ಕೆ ಸಂಬಂಧಪಟ್ಟ ಜ್ಞಾನ. ಹೌದಪ್ಪ, ನಾವು ಹೊಟ್ಟೆ ಕಿಚ್ಚುಳ್ಳವರಾದ್ರೆ ನಾವು ಆತ್ಮಿಕವಾಗಿ ಬೆಳೆದವರಲ್ಲ, ಬದಲಾಗಿ ನಾವು ಶಿಶುಗಳು ಎಂಬುದಾಗಿ ಪೌಲನು ಹೇಳಿದ್ದಾನಲ್ಲ. ಕರ್ತನೆ, ನಮಗೆ ಸಹಾಯ ಮಾಡು. ಈ ಶಿಶುಭಾವದಿಂದ ನಮ್ಮನ್ನ ತೆಗೆದು ನಮ್ಮನ್ನ ಕರ್ತನೆ, ಹೌದಪ್ಪ, ಯೌವನಸ್ಥರನ್ನಾಗಿ ಸ್ವಾಮಿ, ನಮ್ಮನ್ನ ಪ್ರಾಯಸ್ಥರನ್ನಾಗಿ ಸ್ವಾಮಿ, ನಮ್ಮನ್ನ ತಂದೆಗಳನ್ನಾಗಿ ಕರ್ತನೆ, ನಮ್ಮನ್ನ ಕರ್ತನೆ ಪರಿಪೂರ್ಣರನ್ನಾಗಿ ಮಾರ್ಪಡಿಸು ಎಂದು ನಾವು ಕೇಳಿಕೊಳ್ತೇವೆ ಸ್ವಾಮಿ. ಸಹಾಯ ಮಾಡು. ನೀನು ಹೇಗೆ ಯೋಹಾನನ ಕುರಿತಾಗಿ ನಿನ್ನ ಬಳಿ ಜನಗಳು ಬಂದು ಹೇಳಿದಾಗ ಅವರಿಗೆ ನೀನು ಉತ್ತರ ಕೊಟ್ಟೆಯೋ ಕರ್ತನೆ, ನಾವು ಹಾಗೆ ಉತ್ತರ ಕೊಡಲಿ. ಯೋಹಾನ ಸ್ನಾನ ಮಾಡಿಸ್ತಾನೆ, ಹೌದು, ಅದು ದೇವರಿಂದ ಹೊಂದಿಕೊಂಡು ಆತ ಮಾಡ್ತಾನೆ. ದೇವರಿಂದ ಹೊಂದಿಕೊಳ್ಳದೆ ಮನುಷ್ಯನು ಏನು ಹೊಂದಲಾರನು ಎಂಬುದಾಗಿ ಸುಂದರವಾದ ಉತ್ತರನ ಕೊಟ್ಟಿ. ಹಾಗೆ ನಾವೊಬ್ಬೊಬ್ಬರೂ ಕೊಡಲಿ ಅಪ್ಪ. ಹಾಗೆ ನಾವೊಬ್ಬೊಬ್ಬರೂ ಕೂಡ ಸರಿಯಾದ ಉತ್ತರವನ್ನು ಕೊಡುವವರಾಗಲಿ. ಸಹಾಯ ಮಾಡಿ ನಡೆಸು. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ, ಎಲ್ಲ ಸ್ತುತಿ, ಸ್ತೋತ್ರ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ. ಆಮೇನ್, ಆಮೇನ್. ಕರ್ತನ ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.